ತಂದೆ ಮಗಳ ಕೆಲಸವೇ ವಂಚನೆ ಮಾಡೋದು. ಅದರಲ್ಲೂ ಕಾಂಗ್ರೆಸ್ ಮುಖಂಡರು ಅಂತ ಪರಿಚಯ ಮಾಡಿಕೊಳ್ತಿದ್ದ ಆ ತಂದೆ ಮಗಳು ನಾರ್ತ್ ಕರ್ನಾಟಕ ಭಾಗದ ನಿರುದ್ಯೋಗಿ ಯುವಕರನ್ನೇ ಟಾರ್ಗೆಟ್ ಮಾಡಿ ಕೆಲಸ ಕೊಡಿಸೋದಾಗಿ ನಕಲಿ ನೇಮಕಾತಿ ಪತ್ರಗಳನ್ನು ನೀಡಿ ಕೋಟಿ ಕೋಟಿ ವಂಚಿಸಿದ್ದಾರೆ. ಆ ಖತರ್ನಾಕ್ ತಂದೆ ಮಗಳ ಸ್ಟೋರಿ ಎಲ್ಲಿದೆ. ಗವರ್ನಮೆಂಟ್ ಕೆಲಸ ಕೊಡಿಸೋದಾಗಿ ವಂಚನೆ. ಉತ್ತರ ಭಾಗದ ಯುವಕರೇ ವಂಚಕರ ಟಾರ್ಗೆಟ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ಶಂಶಾದ್ ಬೇಗಂ ಹಾಗೂ ಮನ್ಸೂರ್ ಅಹಮದ್ ಇವರನ್ನ ಸಾಮಾನ್ಯ ಅಂದ್ಕೊಳ್ಬೇಡಿ. ಇವರ ಕತೆ ಕೇಳಿದ್ರೆ ನೀವೇ ಛೀ ಥೂ ಅಂತೀರಾ ಅಂತ ಗನಂದಾರಿ ಕೆಲಸ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ. ಇವರಿಬ್ಬರು ತಂದೆ ಮಗಳು. ಇವರು ವಂಚನೆ ಮಾಡಿರುವುದನ್ನ ಕೇಳಿದ್ರೆ ರಕ್ತ ಕುದಿಯುತ್ತೆ. ಇವರು ನಿರುದ್ಯೋಗಿ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಸರ್ಕಾರವೇ ನಮ್ಮ ಕೈಲಿದೆ, ನೀವು ಕಾಸು ಕೊಟ್ಟು ನಮ್ಮನ್ನ ನಂಬಿದ್ರೆ ನಿಮಗೆ ಕೆಲಸ ಗ್ಯಾರಂಟಿ ಅಂತ ಆಸೆ ತೋರಿಸಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ. ಎಸ್, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೆಂದು ನಕಲಿ ಕಾರ್ಡ್ ತೋರಿಸಿ ನಿರುದ್ಯೋಗಿ ಯುವಕರನ್ನ ಸಂಪರ್ಕ ಮಾಡ್ತಿದ್ದ ಈ ತಂದೆ ಮಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಸಚಿವರು ಶಾಸಕರು ಪರಿಚಯ ಇದೆ. ನಾವು ಹೇಳಿದ ಕೆಲಸ ತಪ್ಪದೆ ಮಾಡಿಕೊಡ್ತಾರೆ. ಅದರಲ್ಲೂ 670 ಖಾಲಿ ಹುದ್ದೆಗಳ ಭರ್ತಿಗೆ ಆದೇಶವಾಗಿದೆ. ನೀವು ಕಾಸು ಕೊಟ್ಟು ಕಮಿಟ್ ಆದ್ರೆ ನಿಮ್ಮ ಕೆಲಸ ಗ್ಯಾರಂಟಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿಗಳನ್ನ ಪಡೆದು ವಂಚನೆ ಮಾಡಿದ್ದಾರೆ. ನಮಗೆ ನೌಕರಿ ಸಿಗುತ್ತೆ, ನಮ್ಮ ಆಯ್ಸ್ ಕೊಡ್ತೀವಿ ಅಂತ ನಮ್ಮ ಊರಲ್ಲಿ ಒಬ್ಬ ಹೇಳಿದ ಸರ್. ನಾವು ಏನು ಮಾಡಿದ್ದೇವೆ, ಅವ್ನು ಹೇಳಂತೆ ಸರ್. ಯಾರು ಹೇಳಿದ್ದು? ಬನಪ್ಪ ಒಡೆಯರ್ ಅಂತ ಹೇಳಿದೆ ಸರ್. ಅವ್ನು ಹೇಳಂತೆ ಸರ್, ನಾವು ಸಂಗಮೇಶ್ವರ್ ಹತ್ರ ಪರಿಚಯ ಮಾಡಿಸಿದ್ವಿ ಸರ್. ಸಂಗಮೇಶ್ವರ್ ಸರ್ ನೀವು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದೆ ಸರ್. ನಾವು ಹಾಕಿದ ನಂತರ ಅವರು ಜಾಬ್ ಬರುತ್ತೆ. ಏನು ಜಾಬ್ ಬರುತ್ತೆ ಅಂತ ಸರ್? ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಿದೆ ಸರ್. ಅಪ್ಲಿಕೇಶನ್ ಎಲ್ಲ ಹಾಕಿದ್ರು. ಅಪ್ಲಿಕೇಶನ್ ಎಲ್ಲ ಅವರೇ ಮಾಡ್ಕೊಂಡ್ರು ಸರ್. ಎಲ್ಲ ನಾವೇ ಮಾಡ್ತೀವಿ. ನಾವು ಓಡಾಡ್ತೀವಿ. ಅಲ್ಲಿ ಮುಂಬೈಗೆ ಬಾತೇವೆ, ಅಲ್ಲಿ ಬಾತೇವೆ ಎಲ್ಲ ನಮ್ಮೆಲ್ಲ ಇದು ಮಾಡ್ತೀವಿ ಸರ್. ಹೋಗಿದ್ರು ಅಲ್ಲಿಗೂ ಹೋಗಿಲ್ಲ ಸರ್ ನಾವು. ಯಾರು ಇನ್ನು ಹಣ ಕೊಡ್ತಾ ಇದ್ದಂತೆ ಈ ಐನಾತಿ ಜೋಡಿಗಳು ಯಾವುದೋ ಸರ್ಕಾರದ ನಕಲಿ ನೇಮಕಾತಿ ಪತ್ರಗಳನ್ನ ರೆಡಿ ಮಾಡಿ ಯುವಕರ ಕೈಲಿಟ್ಟು ಜೈ ಎನ್ನುತ್ತಿದ್ದರಂತೆ. ಇನ್ನು ಕೆಲವು ನಿರುದ್ಯೋಗಿ ಯುವಕರಿಗೆ ಹಣ ನೀಡ್ತಾ ಇದ್ದಂತೆ ಕೇಂದ್ರ ಸರ್ಕಾರದ ನಕಲಿ ನೇಮಕಾತಿ ಪತ್ರ ನೀಡಿ ತರಬೇತಿ ಎಂದು ಕಲ್ಕತ್ತಾ, ಬಾಂಬೆಗೆ ತರಬೇತಿಗೂ ಕಳಿಸ್ತಾ ಇದ್ಲಂತೆ. ಅಷ್ಟೇ ಅಲ್ಲದೆ ಟ್ರೈನಿಂಗ್ ವೇಳೆ 12,000 ಸ್ಯಾಲರಿಯನ್ನ ಹಾಕಿಸಿದ್ರಂತೆ. ಹೀಗೆ ಈ ತಂದೆ ಮಗಳು ಸುಮಾರು 40 ಜನರಿಂದ 5 ಕೋಟಿ 30 ಲಕ್ಷ ಹಣ ಪಡೆದು ಮೋಸ ಮಾಡಿದ್ದು ವಂಚನೆ ಸಂಬಂಧ ಸದ್ಯ ಸಿಸಿಬಿಗೆ ದೂರು ನೀಡಿದ್ದಾರೆ. ಏನಿಲ್ಲ, ಈ ಗೌರ್ಮೆಂಟ್ ಕೆಲಸ ಕೊಡ್ತೀನಿ, ರೈಲ್ವೆ ಡಿಪಾರ್ಟ್ಮೆಂಟ್, IT ಡಿಪಾರ್ಟ್ಮೆಂಟ್, ಜಲ ಸಂಪನ್ಮೂಲ ಇಲಾಖೆ, ಆಮೇಲೆ ಅದಾದ ನಂತರ ಇದು ಯಾವುದು ರೈಲ್ವೆ ಇಲಾಖೆ, ಇವೆಲ್ಲಾನು ಇಷ್ಟು ನನ್ನ ಕಡೆ 5 ಕೋಟಿ 30 ಲಕ್ಷ ನಾನೇ ಕರೆಕ್ಟ್ ಮಾಡಿ ದುಡ್ಡು ನನ್ನ ಅಕೌಂಟಿಗೆ ಹಾಕೊಂಡು ಅವ್ರ ಅಕೌಂಟಿಗೆ ಹಾಕ್ತಿದ್ದೆ. ಎಷ್ಟು ಜನಕ್ಕೆ ವಂಚನೆ ಮಾಡಿದ್ದಾರೆ? 32 ಜನಕ್ಕೆ ವಂಚನೆ ಮಾಡಿದ್ದಾರೆ. ಓಕೆ, ಒಬ್ಬೊಬ್ರಿಗೆ ಎಷ್ಟು? ಒಬ್ಬೊಬ್ರಿಗೆ 5 ಲಕ್ಷ ತಗೊಂಡ್ರೆ ಅಕೌಂಟಿಗೆ 380 ಕೊಟ್ಟಿದ್ವಿ ಸರ್. ಅಕೌಂಟಿಗೆ 380 ಕೊಟ್ಟಿದ್ವಿ ಸರ್. ಆಮೇಲೆ ಕೈಯಲ್ಲಿ ಏನಿತ್ತು 160. ಒಟ್ಟಾರೆ ಓದಿ ಸರ್ಕಾರಿ ಕೆಲಸ ಹಿಡಿಯಬೇಕೆಂದು ಒದ್ದಾಡುವ ಯುವಕ ಯುವತಿಯರು ಇಂತಹ ವಂಚಕರಿಂದ ದೂರ ಇರಬೇಕು ಅನ್ನೋದೇ ಗ್ಯಾರಂಟಿ ನ್ಯೂಸ್ನ ಕಳಕಳಿ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.